ಪಂಚ ಗ್ಯಾರಂಟಿ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಗುತ್ತಿದಾರರ ವಿಶೇಷ ಕಾಳಜಿ ವಹಿಸಿ ಸಾರಿಗೆ ಅಧಿಕಾರಿಗೆ ಪತ್ರ. ಅಮರೇಶ್ವರ ಕ್ರಾಸ್ನಲ್ಲಿ ಸಾರಿಗೆ ಬಸ್ಸು ನಿಲುಗಡೆಗೆ ಜಿಲ್ಲಾ ಸಾರಿಗೆ ಅಧಿಕಾರಿಗಳಿಂದ ಆದೇಶ. ಹೌದು, ಪುರಾಣ ಪ್ರಸಿದ್ಧ ಹಾಗೂ ಲಕ್ಷಾಂತರ ಭಕ್ತರನ್ನು ಹೊಂದಿದ್ದ ಅಮರೇಶ್ವರ ಸುಕ್ಷೇತ್ರಕ್ಕೆ ತೆರಳಬೇಕೆಂದರೆ ಸಾರಿಗೆ ಬಸ್ಸುಗಳು ಅಮರೇಶ್ವರ ಕ್ರಾಸ್ಗೆ ನಿಲುಗಡೆ ಮಾಡುತ್ತಿದ್ದರಿಂದ ಇನ್ನಿಲ್ಲದ ಸರ್ಕಸ್ ಮಾಡಿ ಅಮರೇಶ್ವರ ತಲುಪಿ ದೇವರ ದರ್ಶನ ಪಡೆಯಬೇಕಾಗಿತ್ತು. ಬಸ್ಸು ನಿಲುಗಡೆಗಾಗಿ ಇಲ್ಲಿಯ ತನಕ ಮಾಡಿದ ಎಲ್ಲ ಪ್ರಯತ್ನಗಳು ಫಲ ನೀಡಿರಲಿಲ್ಲ. ಹೀಗಾಗಿ ನಾಡಿನ ವಿವಿಧೆಡೆಗಳಿಂದ ಬರುವ ಭಕ್ತರು ಲಿಂಗಸಗೂರಿನಲ್ಲಿಯೂ ಅಥವಾ ಗುರುಗುಂಟದಲ್ಲಿಯೂ ಗಂಟೆಗಟ್ಟಲೆ ತಂಗಿ ಕ್ರೂಸರ್, ಆಟೋ, ಟಮ್ ಆಟೋ ಅಥವಾ ಸಿಕ್ಕ ಖಾಸಗಿ ಬಸ್ಸುಗಳನ್ನತ್ತಿ ಕೇಳಿದಷ್ಟು ಹಣವನ್ನು ಕೊಟ್ಟು ಕಷ್ಟದೊಂದಿಗೆ ಸುಕ್ಷೇತ್ರ ತಲುಪುತ್ತಿದ್ದರು. ಭಕ್ತರು ಅನುಭವಿಸುವ ಕಷ್ಟ ಮತ್ತು ನಷ್ಟವನ್ನು ಅರ್ಥೈಸಿಕೊಂಡ ಲಿಂಗಸಗೂರು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯು ಅಧ್ಯಕ್ಷ ವೆಂಕಟೇಶ್ ಗುತ್ತೇದಾರ್ ಕಲ್ಯಾಣ ಕರ್ನಾಟಕ ಸಾರಿಗೆ ಪ್ರಧಾನ ವ್ಯವಸ್ಥಾಪಕರಿಗೆ ಪತ್ರ ಬರೆದಿದ್ದಲ್ಲದೆ ಈಚೆಗೆ ಲಿಂಗಸಗೂರು ತಾಲೂಕು ಪಂಚಾಯತ್ ಕಾರ್ಯಾಲಯದಲ್ಲಿ ಜರುಗಿದ ಸಭೆಯಲ್ಲಿಯೂ ರಾಯಚೂರು ಸಾರಿಗೆ ಅಧಿಕಾರಿಗಳಿಗೆ ಒತ್ತಾಯಿಸಿ ತಾಕೀತು ಮಾಡಿದ್ದರು. ಈ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲಾ ಸಾರಿಗೆ ಅಧಿಕಾರಿಗಳು ಮೊನ್ನೆ ಸೋಮವಾರ ನಿಲುಗಡೆಗೆ ಆದೇಶಿಸಿ ರಾಯಚೂರು ವಿಭಾಗದಲ್ಲಿ ಎಲ್ಲ ಘಟಕಗಳ ಸಾರಿಗೆ ಬಸ್ಸುಗಳನ್ನು ಕತ್ತರಿಗೆ ನಿಲ್ಲಿಸಲು ಸೂಚಿಸಿದ್ದಾರೆಂದು ಗುತ್ತೇದಾರ್ ಪ್ರಜಾಪವರ್ ಟಿವಿಗೆ ಹರ್ಷದೊಂದಿಗೆ ಹಂಚಿಕೊಂಡಿದ್ದಾರೆ. ಈ ದೇವಸ್ಥಾನಕ್ಕೆ ನಾಡಿನೆಲ್ಲೆಡೆಯಿಂದ ಬರುವ ಯಾತ್ರಿಕರ ಅನುಕೂಲಕ್ಕಾಗಿ ತತ್ಕ್ಷಣವೇ ಈ ಮಾರ್ಗವಾಗಿ ಓಡಾಡುವ ರಾಯಚೂರು ವಿಭಾಗದ ರಾಯಚೂರು ಡಿಪೋದ 1, 2, 3 ಹಾಗೂ ಲಿಂಗಸಗೂರು, ಮಾನವಿ, ಸಿಂಧನೂರು, ಮಸ್ಕಿ, ದೇವದುರ್ಗ ಡಿಪೋಗಳ ಆರ್ಡಿನರಿ ಮತ್ತು ಎಕ್ಸ್ಪ್ರೆಸ್ ಬಸ್ಸುಗಳನ್ನು ಅಮರೇಶ್ವರ ಕತ್ತರಿಯ ಬಳಿ ನಿಲುಗಡೆ ಮಾಡಲು ಈ ಸ್ಟೇಜ್ ಅನ್ನು ಇಟಿಎಂ ಯಂತ್ರದಲ್ಲಿ ಅಳವಡಿಸಿಕೊಂಡು ಪ್ರಯಾಣಿಕರಿಗೆ ಸಹಕರಿಸಲು ಎಲ್ಲ ಡಿಪೋ ಮ್ಯಾನೇಜರ್ಗಳಿಗೆ ಬರೆದ ಆದೇಶ ಪತ್ರದಲ್ಲಿ ಸ್ಪಷ್ಟವಾಗಿ ಸೂಚಿಸಿದ್ದಾರೆ. ದೇವಸ್ಥಾನಕ್ಕೆ ಹಿಂಸೆಯಿಂದ ತೆರಳುವ ಭಕ್ತರಿಗೆ ಅನುಕೂಲ ಕಲ್ಪಿಸಲು ನೆರವಾದ ಗುತ್ತೇದಾರ ಮತ್ತು ಸಾರಿಗೆ ಅಧಿಕಾರಿ ವರ್ಗಕ್ಕೆ ಯಾತ್ರಿಕರು ಅಭಿನಂದನೆ ಸಲ್ಲಿಸಿದ್ದಾರೆ. ವರದಿ ಮಲ್ಲಿಕಾರ್ಜುನ್ ತುರ್ವೇಹಳ್, ಪ್ರಜಾಪವರ್ ಟಿವಿ, ಲಿಂಗಸಗೂರು.